ಯಾವುದೇ ಸಂದರ್ಭದಲ್ಲಿ ಹೋದರೂ ಸಹ ಇಂಥ ಕೆಲಸ ಆಗಬೇಕು ಅಂದರೆ ಆದಷ್ಟು ಬೇಗ ಮಾಡಿಕೊಡ್ತಾ ಇದ್ರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಹೀಗೆ ಯಾವುದೇ ಭೇದ ಭಾವ ಇಲ್ಲದೆ ಪಕ್ಷಾತೀತವಾಗಿ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ರು ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ. ಗಣ್ಯರೆಲ್ಲರೂ ಸಹ ಅಂತಿಮ ದರ್ಶನವನ್ನ ಪಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳು, ಸಾರ್ವಜನಿಕರು ಎಲ್ಲರೂ ಸಹ ದರ್ಶನವನ್ನ ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳು ಸಹ ಆಗಿದೆ. ವಿಧಿವಿಧಾನಗಳು ಆರಂಭ ಆಗಿದೆ. ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಅಗ್ನಿ ಸ್ಪರ್ಶವನ್ನ ಮಾಡ್ತಾರೆ ಇವತ್ತು. ಹಾಗಾಗಿ ಅವರಿಂದ ಕೆಲವೊಂದಿಷ್ಟು ವಿಧಿವಿಧಾನಗಳನ್ನ ಮಾಡಿಸಲಾಗ್ತಾ ಇದೆ. ಸರ್ಕಾರಿ ಗೌರವಗಳನ್ನ ಸಲ್ಲಿಕೆ ಮಾಡುವ ಮೂಲಕ ಎಸ್.ಎಂ. ಕೃಷ್ಣ ಅವರಿಗೆ ಗೌರವ ಸಲ್ಲಿಕೆ ಮಾಡಲಾಗುತ್ತೆ. ಹಾಗಾಗಿನೇ ಅಲ್ಲಿ ಪೊಲೀಸ್ ತಂಡ ಸಹ ತಪ್ತವಾಗಿರುವಂತಹ ಒಂದು ಕ್ಷಣ. ಒಬ್ಬ ಧೀಮಂತ ನಾಯಕನನ್ನ ಎದೆ ಭಾರದಿಂದ ನಾವು ವಿದಾಯವನ್ನು ಮಾಡ್ತಾ ಇದ್ದೀವಿ. ಅವರು ಮಾಡಿರುವಂಥ ಸುಮಾರು 6 ದಶಕಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಅವರು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಅಷ್ಟೇ ಅಲ್ಲ, ಅವರ ಬೆಳವಣಿಗೆ ಜೊತೆಗೆ ಜನ ಸಮಸ್ಯೆಯ ಬೆಳವಣಿಗೆಯನ್ನು ಗಮನದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಅತ್ಯಂತ ಒಬ್ಬ ಮಾನವೀಯ ಗುಣಗಳಿರುವಂಥ ಎಸ್.ಎಂ. ಕೃಷ್ಣ ಅವರು ವಯಸ್ಸಿಗೆ ಮೀರಿ ಸ್ನೇಹವನ್ನು ಬೆಳೆಸಿದರು. ನಮ್ಮ ಜೊತೆಗೆ ಅತ್ಯಂತ ಆತ್ಮೀಯವಾದ ಸ್ನೇಹ, ಸಂಬಂಧ, ಮಾರ್ಗದರ್ಶನ. ಹಿ ವಾಸ್ ಅ ಫ್ರೆಂಡ್, ಗೈಡ್ ಆ್ಯಂಡ್ ಫಿಲಾಸಫರ್. ಅವರನ್ನು ಕರ್ನಾಟಕ ರಾಜ್ಯ ಮಾರ್ಗದರ್ಶನ ಇನ್ನಷ್ಟು ಬೇಕಾಗಿತ್ತು. ಕಳ್ಕೊಳ್ತಿರೋ ಒಂದು ಅತ್ಯಂತ ದುಃಖಕರ ಸಂಗತಿ. ಅವರು ಹಾಕಿಕೊಟ್ಟಿರುವಂಥ ಮಾರ್ಗದಲ್ಲಿ ನಡೆಯುವುದೇ ಅವರಿಗೆ ನಿಜವಾದ ಶ್ರದ್ಧಾಂಜಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.